ಮತ್ತೆ ಬಂದಿತ್ತು ಅದು ಫುಲ್ಲು ನಿದ್ದೆ. ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಈಗ ತಾನೇ ಎದ್ದು ಫ್ರೆಶ್ ಆಗಿಲ್ಲ ಇನ್ನು. ಹೋಗಿ ತಿಂಡಿ ಮಾಡ್ಕೊಂಡು ಬಂದ್ಬಿಟ್ಟು ನಮಗೆ ಹೊಟ್ಟೆ ತುಂಬ ಹಸಿತಾ ಇದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಪೂಜೆ ಅದು ಇತ್ತು ಗೈಸ್. ಸ್ವಲ್ಪ ಪೂಜೆ ಅದು ಇತ್ತು, ಅದರ ಸಲುವಾಗಿ ನಮ್ಮ ಮನೆಯಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವರಿಗೆ ಎಲ್ಲ ಮುಟ್ಟಕ್ಕೆ ಇಲ್ಲಿ ಹೋಗಿದ್ದಾರೆ. ನನಗೆ ಮನೇಲಿ ಬಿಟ್ಟು ಹೋಗಿದ್ದಾರೆ, ಯಾಕಂದರೆ ನಮ್ಮ ಬಂಗಾರಿ ಸಲುವಾಗಿ ನಾನು ಮನೆಯಲ್ಲಿರೋದು. ಇಲ್ಲಾಂದರೆ ನಾನು ಹೋಗಿರ್ತಿದ್ದೆ. ಈಗ ಬಂಗಾರಿಗೆ ಮೊಟ್ಟೆ ತೊಗೊಂಬಂದು ನಾನು ತಿಂಡಿ ಮಾಡ್ಕೊಂಡು ಬರ್ಬೇಕು. ತಿಂಡಿ ಮಾಡಿಕೊಂಡು ಮೊಟ್ಟೆ ತೊಗೊಂಬರೋಣ ಬನ್ನಿ ಗೈಸ್. ಬನ್ನಿ ಬೇಗ ಹೋಗಿ ತಿಂಡಿ ಮಾಡ್ಕೊಂಡು ಬಂದ್ಬಿಡೋಣ. ತಿಂಡಿ ಮಾಡಿಕೊಂಡು ಅದಕ್ಕೆ ಮೊಟ್ಟೆ ತಂದು ಬಂಗಾರಿಗೆ ಮೊಟ್ಟೆ ತಂದುಬಿಟ್ಟು ಅದು ನೀರು ಬೇರೆ ತುಂಬ್ಕೊಂಬರ್ಬೇಕು, ಕ್ಯಾನು ಕುಡಿಯೋಕ್ಕೆ. ಇಲ್ಲಿ ಬಂದಾಗಿಂದ ನೀರು ಕುಡಿಯೋದೇ ಕಮ್ಮಿ ಮಾಡಿಬಿಡ್ತೀನಿ ಗೈಸ್. ನೀರು ಕುಡಿಯೋದೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ ನಾನು. ಬನ್ನಿ ಅದೊಂದು ಕ್ಯಾನ್ ಅಂತ ತೊಗೊಂಬರ್ಬೇಕು. ತುಂಬ ಕೆಲಸ ಇದೆ. ಮನೆ ಬೇರೆ ಕ್ಲೀನ್ ಇಲ್ಲ, ಫುಲ್ ಮೆಸ್ಸಪ್ ಆಗಿಬಿಟ್ಟಿದೆ. ಮನೆ ಸ್ವಲ್ಪ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಬೇಕು ಬೇಗ. ಬನ್ನಿ, ತುಂಬ ಕೆಲಸ ಇದೆ. ಗೈಸ್ ಬಂದಿದ್ದೀನಿ, ತಿನ್ಕೊಂಡು ಬಂದಿದ್ದೀನಿ. ಪಲಾವ್ ಹೇಳಿದ್ದೀನಿ ಅಷ್ಟೇ, ಪಲಾವ್ ತಿನ್ಕೊಂಡು ಅಷ್ಟೇ. ಗೈಸ್ ಫೈನಲಿ ಬಂತು, ತಿನ್ಕೊಂಡು ಹೋಗೋಣ ಬನ್ನಿ. ಗೈಸ್ ಫೈನಲಿ ತಿಂಡಿ ಎಲ್ಲ ಆಯಿತು. ತಿಂಡಿ ಮುಗಿಸ್ಕೊಂಡು ಬನ್ನು ಮತ್ತು ಮೊಟ್ಟೆ ತಗೊಂಡು ಹೋಗ್ತಾ ಇದ್ದೀನಿ. ಏನು ಹೇಳ್ಬೇಕು ಅಂದರೆ ನಿಮಗೆ, ಒಬ್ಬರು ಇಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ ಈಗ ಮೊಟ್ಟೆ ತರೋಕ್ಕೆ. ಒಬ್ಬರು ಅಜ್ಜ ಇದ್ದರು. ನನಗೆ ಅವ್ರಿಗೇನಿಲ್ಲ ಅಂದರೂ ಒಂದು ಆಲ್ಮೋಸ್ಟು 60 to 70 to 80 ಇರ್ಬೋದು ಏಜು. ಅಷ್ಟು ಏಜ್ ಇದ್ದರು. ಮಾಟಲ್ಲಿ ಕೆಲಸ ಅಲ್ಲ, ಅವ್ರದ್ದೇ ಮಾಟು. ಕೂರೋದು, ಕ್ಯಾಲ್ಕುಲೇಷನ್ ಮಾಡೋದು ಮಾಡ್ತಾರೆ. 4 ಮೊಟ್ಟೆ ತಗೊಂಡಿದ್ದೆ, 700 ರೂಪಾಯಿ ಒಂದು. ಕೊಡಬೇಕಾದ್ರೆ ಬೇಗನೆ 4 ಮೊಟ್ಟೆ ಅಂದ ತಕ್ಷಣ ಎಷ್ಟು ಬೇಗ ಆಗ್ತದೆ ಅಂದರೆ 30 ರೂಪಾಯಿ ಅಂದ್ಬಿಟ್ರು ಬೇಗ. ಒಂದು ಸೆಕೆಂಡ್ ನನಗೆ 700 ರೂಪಾಯಿ ನನಗೆ ಕ್ಯಾಲ್ಕುಲೇಷನ್ನು ಅಷ್ಟೊಂದು ಗೊತ್ತಾಗಿಲ್ಲ. ಫಸ್ಟು ಮಾಡಿ ನೋಡೋದ್ರಲ್ಲಿ ಕರೆಕ್ಟಾಗಿದೆ ಗೈಸ್. ಹೇಗೆ ಗೊತ್ತಾಗುತ್ತೆ ಆಬ್ವಿಯಸ್ಲಿ. ಹೇಳಬೇಕಂದ್ರೆ ಅವ್ರದ್ದು ಕ್ಯಾಲ್ಕುಲೇಷನ್ ಸ್ಪೀಡ್ ಹೇಳ್ತಾ ಇದ್ದೀನಿ ನಾನು. ಹಿಂಗೆ ಮೊಟ್ಟೆ ಹೇಳಿದೆ 4 ಮೊಟ್ಟೆ ಅಂತ, ಹೋಗಿ ತಂದು ಎಷ್ಟು 30 ರೂಪಾಯಿ ಅಂದರು. ನಾನು ಶಾಕು. ಎಷ್ಟು 700 ರೂಪಾಯಿಗೆ ಒಂದು ಅಂದರು. ಹೋಗೋ ಕರೆಕ್ಟಾಗಿದೆ ಕ್ಯಾಲ್ಕುಲೇಷನ್ ಅಂತ ಶಾಕ್ ಅದೇ ನಾನೇ ಒಂದು ಸೆಕೆಂಡ್. ಅಷ್ಟು ಏಜ್ ಆದರೂ ಕ್ಯಾಲ್ಕುಲೇಷನ್ ಎಷ್ಟು ಸ್ಪೀಡ್ ಇದೆ ನೋಡಿ, ಹಂಗೆ ಹೇಳೋಕ್ಕಾಗಲ್ಲ. ಬನ್ನಿ ಈಗ ಮನೆ ಕ್ಲೀನ್ ಮಾಡಿಬಿಟ್ಟು ಫುಲ್ಲು ಮೆಸ್ಸಪ್ ಆಗಿಬಿಟ್ಟಿದೆ. ಇದೊಂದು ಕ್ಯಾನ್ ಅಂತ ತೊಗೊಂಬರ್ಬೇಕು. ನೀರಿಗೆ ಹೋಗಿ ಫಸ್ಟು ಮನೆ ಒಂದು ಸ್ವಲ್ಪ ಅರೇಂಜ್ ಮಾಡ್ತೀನಿ. ಅರೇಂಜ್ ಮಾಡಿ ಕ್ಯಾನ್ ತೊಗೊಂಬರೋಣ ಗೈಸ್. ಅದು ಕ್ಯಾನ್ ತೊಗೊಂಬರ್ಬೇಕು ಅಂತ ಹೇಳಿದ್ನಲ್ಲ ನೀರ್ದು, ಅದು ಗಾಡಿ ಇಲ್ಲೇ ಬಂದಿತ್ತು. ಒಳ್ಳೆಯದಾಯಿತು, ಗಾಡಿ ಇಲ್ಲೇ ಬಂದಿದ್ದಕ್ಕೆ ಬೇಗ ಕೆಳಗಡೆ ಓಡೋಗಿ ತೊಗೊಂಬಂದೆ ಗೈಸ್. ನೀರು ತುಂಬಿಸ್ಕೊಂಬಂದೆ. ಇಲ್ಲಾಂದರೆ ಅಲ್ಲಿ ಅವರು ಇದಕ್ಕೆ ಹೋಗ್ಬೇಕಾಗಿತ್ತು, ಫಿಲ್ಟರ್ ಸೆಂಟ್ರ್ ಅವ್ರದ್ದು ಇರುತ್ತಲ್ಲ, ಅಲ್ಲಿ ಹೋಗ್ಬೇಕಾಗಿತ್ತು. ಬೇಗ ಓಡೋಗಿ ತೊಗೊಂಬಂದಿದ್ದೀನಿ ಗೈಸ್. ಈಗ ಮನೆ ಕ್ಲೀನ್ ಮಾಡಿಬಿಟ್ಟು ಕೆಲಸ ಎಲ್ಲ ಮುಗಿತು. ಮನೆ ಎಲ್ಲ ಮೆಸ್ಸಪ್ಪಾಗಿತ್ತಲ್ಲ, ಅದನ್ನ ಸ್ವಲ್ಪ ಕ್ಲೀನ್ ಮಾಡಿ ಈಗ ನಾನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು. ಊಟ ಏನು ಮಾಡಬೇಕು ಗೊತ್ತಿಲ್ಲ ಗೈಸ್. ಊಟ ಬೇರೆ ಇಲ್ಲ, ನೋಡ್ಬೇಕು ಏನು ಪ್ಲ್ಯಾನ್ ಆಗ್ತದೆ ಗೊತ್ತಿಲ್ಲ. ನೋಡಿ ಗೈಸ್, ಮನೆ ಹಿಂಗಿತ್ತು, ಹೆಂಗೆ ಕ್ಲೀನ್ ಆಗಿದೆ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ನಾನು ಫ್ರೆಶ್ ಅಪ್ ಆಗಿ ಊಟ ಮಾಡಬೇಕು.
ಸೊ ಗೈಸ್ ಫೈನಲಿ ಸ್ನಾನ ಮುಗಿಸ್ಕೊಂಡು ಫ್ರೆಶಪ್ ಆಗಿ ಈಗ ತಾನೇ ಊಟ ಮುಗಿಸ್ಕೊಂಡು ಕೂತಿದ್ದೆ ಟಿ ವಿ ನೋಡ್ತಾ. ಫುಲ್ಲು ನಿದ್ದೆ ಎಳಿತೈತಿ ಈಗ. ಹೊರಗಡೆ ನೋಡಿದ್ರೆ ಮಳೆ ಬರ್ತಾಯಿದೆ. ಶಿಸ್ತಾಗಿ 1-2 ಗಂಟೆ ಮಲ್ಕೊಂಡಿದ್ದು ಸಿಕ್ಕಿಂಗ್ ಗೈಸ್. ಬನ್ನಿ ಮಲ್ಕೊಂಡ್ಬಿಡ್ತೀನಿ. ನಮ್ಮ ಬಂಗಾರಿ ನನ್ನ ಕಾಯ್ತಾ ಇದೆ. ಅದು ಫುಲ್ಲು ನಿದ್ದೆ ಹೊಡೆದಿದೆ, ನಿದ್ದೆ ಮಾಡಿದೆ. ಅದು ನನಗೆ ನಿದ್ದೆ ಬರ್ತಾಯಿದೆ ಈಗ. ಬನ್ನಿ ನಿದ್ದೆ ಮಾಡ್ಬಿಟ್ಟು ಸಿಗ್ತೈತೆ ಗೈಸ್. ಈಗ ತಾನೇ ಮಲಗಿದ್ದೀನಿ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಲು ಯಾಕೆ ಬೇಕು ಅಂತ, ಅಂದರೆ ಅಂಡರ್ಸ್ಟ್ಯಾಂಡಿಂಗು ಯಾಕಾಗಿ ಇರಬೇಕು ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ನಮ್ಮ ಬಂಗಾರಿ ಆಗ್ಲಿಂದ ಕೂತ್ಕೊಂಡ್ಬಿಟ್ಟಿದೆ. ಅದು ಹೇಳಲ್ಲ ವಾಕಿಂಗ್ ಹೋಗೋಣ, ವಾಕಿಂಗ್ ಕರ್ಕೊಂಡು ಹೋಗು ಆ ಥರ ಏನು ಹೇಳಲ್ಲ. ಆದರೂ ನಮ್ಗೆ ತಿಳ್ಕೊಬೇಕಲ್ಲ ನಾವು ಹೇಗೆ. ಅದು ಕೂತ್ಕೊಂಡ್ಬಿಡುತ್ತೆ ಮುಖ ನೋಡ್ಕೊತ ಇಲ್ಲಿ ಹೊರಗಡೆ ನೋಡ್ತಾ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗು ಇರಬೇಕು ಮನುಷ್ಯಂಗೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಏನೂ ನಡೆಯೋಲ್ಲ. ಅದಕ್ಕೆ ಹೇಳ್ತೀನಿ, ಅಂಡರ್ಸ್ಟ್ಯಾಂಡಿಂಗ್ ಆಗಿ. ಸುಮ್ಮನೆ ಜಗಳ ಮಾಡೋದು, ಸುಮ್ಮನೆ ಇನ್ಮೇಲೆ ಇನ್ನೊಬ್ಬರ ಮೇಲೆ ರೇಗಾಡೋದು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅವ್ರದ್ದು ಒಂದು ಏನೋ ಪ್ರಾಬ್ಲಮ್ ಇರುತ್ತೆ, ಅದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಜೀವನ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ. ಬನ್ನಿ ವಾಕಿಂಗ್ ಕರ್ಕೊಂಡು ಹೋಗೋಣ. ಬಂಗಾರಿ ವಾಕಿಂಗ್ ಹೋಗೋಣ. ವಾಕಿಂಗ್ ನೋಡಿ, ವಾಕಿಂಗ್ ಹೋಗೋಣ ನೋಡಿ. ನೋಡಿ ಹೇಗೆ ಕಾಯ್ಕೊಂಡು ಕೂತಿದ್ದದು. ನೀವು ಹೇಳಿದೆ ನಮ್ಮ ವಾಕಿಂಗ್ ಹೋಗೋಣ ಅಂತಂದು. ವಾಕಿಂಗ್ ಹೋಗೋಣ ಅಂತ ಹೇಳಿದಿ, ಹೇಳಲಿಲ್ಲ ನನಗೆ ಹಿಂಗೆ ಗೊತ್ತಾಗ್ಬೇಕು ಬಂಗಾರಿ. ನನಗೆ ಹಿಂಗೆ ಗೊತ್ತಾಗ್ಬೇಕು ಚೊನೆಗುಂಡಿ. ವಾಕಿಂಗ್ ಹೋಗೋಣ ಬನ್ನಿ ಗೈಸ್. ವಾಕಿಂಗ್ ಹೋಗ್ಬಂದು ಇನ್ನೂ ಎದ್ದು ಟೀನೂ ಕುಡ್ದಿಲ್ಲ. ಟೀ ಕುಡಿಯೋದು ಹೇಳ್ಬೇಕಂದ್ರೆ ಸುಮ್ಮನೆ ಹಾಲು ಬನ್ನು ತಿನ್ನೋದು ಬಂದು ವಾಕಿಂಗ್ ಕರ್ಕೊಂಡು ಹೋಗ್ಬಂದ್ಬಿಡೋಣ ಬೇಗ. ಫೈನಲಿ ಬಂಗಾರಿಗೆ ವಾಕಿಂಗ್ ಕರ್ಕೊಂಡು ಹೋಗಿ ಬಂದೆ. ಬನ್ನಿ ಈಗ ಹಾಲು ಕಾಯಿಸ್ಕೊಂಡು ಬಂದಿದ್ದೆ ಬೆಳಗ್ಗೆನೆ. ತೊಗೊಂಬಂದಿದ್ದೆ ಬೆಳಗ್ಗೆನೆ. ತಿಂದು ಕೊರೋನಾ ಅಂತ. ಮತ್ತು ಏನಿಲ್ಲ ಗೈಸ್, ಈಗ ಅವರು ನಮ್ಮಮ್ಮ ಅದೆಲ್ಲ ನಮ್ಮಣ್ಣ ಎಲ್ಲ ಮುಂದಕ್ಕೆ ಹೋಗಿದ್ದಾರೆ. ಅವ್ರಿಗೇನೋ ಒಂದು ಬರೋ ಪಾರ್ಟಿ ಈಗ ನಮ್ದು ಬರ್ತಿರ್ಬೋದು ವಾಪಸ್ಸು. ಬನ್ನಿ ನಾವು ಮಿಲ್ಕ್ ಕಾಯಿಸ್ಕೊಂಡು ಬನ್ನು ತಿನ್ನೋಣ ಗೈಸ್. ಒಬ್ಬ ವ್ಲಾಗರು ಇನ್ನೊಬ್ಬ ವ್ಲಾಗರ್ದು ವಿಡಿಯೋ ನೋಡ್ಕೊಂಡು, ಏನು ದೊಡ್ಡ ವ್ಲಾಗರ್ ಅಲ್ಲ, ಸುಮ್ಮನೆ ಟ್ರೈ ಮಾಡ್ತೀವಿ. ವ್ಲಾಗರ್ದು ವಿಡಿಯೋ ನೋಡ್ಕೊಂಡು ಕೂತ್ಕೊಂಡಿದ್ದೀವಿ. ಬನ್ನಿ. ಇನ್ನೂ ಆರ್ತಾ ಇಲ್ಲ ಗೈಸ್. ಅದು ಹಾಲು ಕಾಯಿಸ್ಕೊಂಡು ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ. ಇನ್ನೂವರೆಗೂ ಆರ್ತಾ ಇಲ್ಲ. ಅದು ಫ್ಯಾನ್ ಹಾಕಿದ್ರೆ ಕಾಲುಗಳ ಚಳಿ ಬರುತ್ತೆ. ಸುಮ್ಮನೆ ಅದಕ್ಕೆ ಬೇಡ ಅಂತ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಬನ್ನಿ ಈಗ ಹಂಗೆ ತಿನ್ಬೇಕು, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡೆ. ನಮ್ಮ ತಂದೆ ಫೋನ್ ಮಾಡಿ ಮಿಲ್ಕ್ ಪ್ಯಾಕೆಟ್ ತೊಗೊಂಬರ್ಬೇಕಂತೆ. ನಮ್ಮ ಅಮ್ಮ ಅವರೆಲ್ಲ ಬರ್ತಾರಲ್ಲ, ಗುಡ್ಡಕ್ಕೆ ಹೋಗಿ ದೇವ್ರಿಗೆ ಹೋಗಿ ಬರ್ತಾರಲ್ಲ ನೈಟು. ಸ್ವಲ್ಪ ಅವ್ರಿಗೆ ಟೀ ಈ ಕಡೆ ಸೈಡು, ಈ ಸೈಡು ಬರೀ ಟೀ ಕುಡಿತಾರೆ ಗೈಸ್. ಅದು ಎಷ್ಟಾರ ಕುಡಿತಾರೋ ಅವ್ರಿಗೆ ಬೇಜಾರಾಗುತ್ತೋ ಇಲ್ವೋ ಅದೇ ಗೊತ್ತಿಲ್ಲ. ಅದಕ್ಕೆ ಮಿಲ್ಕ್ ಪ್ಯಾಕೆಟ್ ಬೇಕಂತೆ, ತಂದುಬಿಟ್ಟಿಡೋಣ. ಸುಮ್ಮನೆ ಆಮೇಲೆ ಅಂಗಡಿ ಕ್ಲೋಸ್ ಆದರೆ ಗೈಸ್ ತೊಗೊಂಡಿದ್ದೀನಿ ಮಿಲ್ಕ್ ಪ್ಯಾಕೆಟು. ಬನ್ನಿ ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮುಗಿದೈತೆ ಕೆಲಸ. ಈಗ ಅವ್ರು ಬಂದು ಟೀ ಮಾಡ್ಕೊಂಡು ಕುಡಿತಾರಂತೆ. ಇನ್ನು ಬೆಳಗ್ಗೆ 9 ಗಂಟೆಗೆ ಹೋಗಿದ್ದಾರೆ.
ಅಲ್ಲೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮುಗಿಸ್ಕೊಂಬರ್ಬೇಕಲ್ಲ ಅವರು. ಅದಕ್ಕೆ ಈಗ 8:30 ಆಗ್ತಾ ಬಂತು. ಆಲ್ಮೋಸ್ಟ್ 12 ಗಂಟೆ ಅಲ್ಲ, ಹಾಂ 12 ಗಂಟೆ ಆಯಿತು. ಬನ್ನಿ ಈಗ ಏನೋ ಬಿಟ್ಬಿಡ. ಬಂಗಾರಮ್ಮ ಹಂಗ್ಯಾಕೋ? ಹಾಂ ಹಿಂಗ್ಯಾಕದು ಬಜ್ಜೊಂದಿತ್ತು? ಫುಲ್ ಬೇಜಾರಾಗ್ಬಿಟ್ಟಿದೆ ಗೈಸ್. ಅದಕ್ಕೆ ಇವರು ಬೆಳಗ್ಗೆ ಹೋಗೋರು ಇನ್ನೂ ತನಕ ಬಂದಿಲ್ಲ. ಅದಕ್ಕೆ ಬರೋ ತನಕ ಇಷ್ಟೇ. ಈಗ ಯಾಕಮ್ಮ, ಯಾಕೆ ಬಂಗಾರಿ? ಬರ್ತಾರೆ. ಸೊ ಗೈಸ್, ಫೈನಲಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ಬಾಯ್.